ಅಯ್ಯಪ್ಪ ಸಾಕಾಗೋದಪ್ಪ ಈ ಕಂಪ್ನಿ ಕೆಲಸಗಳು. ನನ್ನ ಬುಕ್ಕಿಯಲ್ಲಿಟ್ಟೆ ನಾನು. ಲಾ 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 ಲಾ. ಯಾವುದೋ ಫೋನ್ ಬರ್ತಿದೆಯಲ್ಲಪ್ಪ. ಹಲೋ. ಹಲೋ ರೀ, ನಾನು ರೀ. ಹಾನಿದ್ರ ಗೊತ್ತಾಯ್ತು ಹೇಳು. ಏನು ಮಾಡ್ತಿದ್ಯಾ? ತಿಂಡಿ ಮಾಡ್ದಾ? ಪಾಪು ಏನು ಮಾಡ್ತಿದ್ದಾನೆ? ರಾತ್ರಿ ಎಲ್ಲ ಏನು ಮಾಡ್ತಾನೆ? ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ, ಅಳ್ತಿರ್ತಾನೆ. ಈಗ ಬೆಳಗ್ಗೆ ಟೈಮ್ ನಿದ್ದೆ ಅವನಿಗೆ. ರಾತ್ರಿ ಅಂತೂ ನಂಗೆ ಸಾಕು ಮಾಡಿಬಿಟ್ಟಪ್ಪ. ಸಾವಿತ್ರಿನೂ ಪ್ರೇಮನೂ ಎತ್ಕೊಂಡು ನೋಡಿದ್ದಾರೆ. ನನಗೆ ನಿದ್ದೆಗೆಡದಲ್ಲದೆ ಅವ್ರು ಇಬ್ಬರು ನಿದ್ದೆಗೆಟ್ಟಿದ್ದಾರೆ ಪಾಪ. ಓ, ನನ್ನ ಮಗ ಅಷ್ಟೊಂದು ತರಲಿ ನನ್ನ ಮಗನಾ? ಹೌದೌದು. ಸರಿ, ಹಿಂಗೆ ಮಾತಾಡ್ಕೊಂಡು ಅಲ್ಲೇ ಇರ್ತೀರಾ ಏನು? ಅಲ್ಲ ರೀ, ಮಗುನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದಾಗ್ಲಿಂದನೂ ಬಂದೆ ಅಲ್ವಲ್ಲ ನೀವು ನೋಡೋಕ್ಕೆ? ಏನತ್ರ ಹಿಂಗೆ ಹೇಳ್ತಿದ್ಯಾ? ನನ್ನ ಮಗನ ನೋಡಬೇಕು ಅನ್ನೋ ಆಸೆ ನನಗಿರಲ್ವ ಹೇಳು? ಪ್ರತಿ ಕ್ಷಣ ನೆನೆಸ್ಕೋತಿರ್ತೀನಿ ಅವನ್ನ, ಗೊತ್ತಾ? ಯಾವಾಗ ಅವನ್ನ ನೋಡ್ತೀನೋ, ಯಾವಾಗ ಎತ್ಕೊಂಡು ಮುದ್ದಾಡ್ತೀನೋ ಅಂತ. ಆದರೆ ನನಗೆ ಈ ಆಫೀಸ್ ಕೆಲಸ ತುಂಬ ತಲೆ ನೋವಾಗ್ಬಿಟ್ಟಿದೆ. ನಿನಗೆ ಗೊತ್ತಲ್ವಾ ಪರಿಸ್ಥಿತಿ ಆಫೀಸ್ದು. ತಲೆ ಟೆನ್ಷನ್ಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸಂಡೇ ಅಲ್ವಾ, ಈಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಅಮ್ಮನ ತಿಂಡಿ ಕೊಡ್ತಾರೆ, ತಿನ್ಕೊಂಡು ಹೊರಟು ಬಂದ್ಬಿಡ್ತೀನಿ, ಆಯಿತಾ? ಹೌದಾ, ಸರಿ ರೀ. ಹಾಂ, ವಿದ್ಯೆನೂ ಕರ್ಕೊಂಡು ಬನ್ನಿ ಬರುವಾಗ. ಇದ್ದೀನಾ? ಯಾಕೆ? ಏನ್ರಿ ಯಾಕೆ ಅಂತ ಕೇಳ್ತಿದ್ದೀರಾ? ಪಾಪ ಅವಳು ಅವತ್ತು ಹಾಸ್ಪಿಟ್ಲಿಗೆ ಬಂದಾಗ ಪಾಪನ ಎತ್ಕೋಬೇಕು ಅಂತ ತುಂಬ ಆಸೆ ಪಡ್ತಿದ್ಲು. ಆದರೆ ನಿಮಗೆ ಗೊತ್ತಲ್ವಾ, ಅಲ್ಲಿ ಕೊಡೋಕ್ಕಾಗಲಿಲ್ಲ. ಮತ್ತು ನೀವು ಸುಮ್ಮನೆ ಬೈಕೊಂಡು ಕರ್ಕೊಂಡು ಹೋಗ್ಬಿಟ್ರಿ. ಬೇಜಾರು ಮಾಡ್ಕೊಂಡಿರ್ತಾಳೆ ರೀ. ಪ್ಲೀಸ್ ಕರ್ಕೊಂಡು ಬನ್ನಿ, ಇವತ್ತು ಹೆಂಗಿದ್ರು ಸಂಡೇ ಅಲ್ವಾ? ಸರಿ ಬಿಡಾಯ್ತು. ಸರಿ ಆಯಿತು, ನಾನು ಹೊರಟು ಬರ್ತೀನಿ. ಓಕೆ ಬಾಯ್. ಏನಿದ್ಯಾ? ಏನು ಮಾಡ್ತಿದ್ದೆ ಬೆಳಿಗ್ಗೆ ಬ್ಯಾಗ್ ಎತ್ಕೊಂಡು? ಏನಿಲ್ಲಪ್ಪ, ನನಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಬರೆಯೋಕ್ಕೆ. ಅದಕ್ಕೆ ಬುಕ್ಕಲ್ಲಿ ಇಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೆ. ಹೌದಾ, ಸರಿ ಸರಿ. ನಿಮ್ಮಮ್ಮ ಫೋನ್ ಮಾಡಿದ್ಲು, ಕರ್ಕೊಂಡು ಬಾ ಅಂತ ಹೇಳಿದ್ಲು ನಿನ್ನ. ಇವತ್ತು ರಜಾ ಅಲ್ವಾ ಸ್ಕೂಲ್ಗೆ? ಬಾ, ರೆಡಿಯಾಗಿ ಹೋಗ್ಬಿಟ್ಟು ಬರೋಣ. ಅಪ್ಪ, ನಾನು ಬರಲ್ಲ. ನಂಗೆ ಸ್ವಲ್ಪ ಬರ್ಕೋಬೇಕಪ್ಪ. ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರೆ ಮೇಡಮ್ಮು. ಅದೆಲ್ಲ ಬರ್ಕೊಂಡು ಹೋಗಿಲ್ಲ ಅಂದರೆ ನಾಳೆ ಸ್ಕೂಲಿಗೆ ಹೋದರೆ ಹೊಡಿತಾರೆ. ನಾನು ಅದೆಲ್ಲ ಬರೀಬೇಕು. ನೀವು ಹೋಗ್ಬಿಟ್ಟು ಬಾಪ. ಏನು ಏನು ಈ ಥರ ಬದಲಾಗ್ಬಿಟ್ಟಿದ್ಯಾ ನೀನು? ಅಲ್ಲ, ನಿಮ್ಮ ಅಮ್ಮ ಕರಿತಿದ್ದಾಳೆ ಅಂದ್ರೂ ಬರಲ್ಲ ಅಂತಿದ್ಯಾ? ಕರ್ಕೊಂಡು ಹೋಗಿಲ್ಲ ಅಂದ್ರೆ ಗಲಾಟೆ ಮಾಡ್ತಿದ್ದೆ, ಅಮ್ಮನ ನೋಡಬೇಕು ತಮ್ಮನ ನೋಡಬೇಕು ಅಂತ. ಇವತ್ತು ನೋಡಿದ್ರೆ ನಾನೇ ಕರಿತಿದ್ದೀನಿ ಆದರೂ ಬರಲ್ಲ ಅಂತಿದೆಯಲ್ಲ? ಹೌದಪ್ಪ, ನಾನು ಬರಲ್ಲ. ನೀವು ಹೋಗ್ಬಿಟ್ಟು ಬಾ. ಏನಾಗಿದೆ ಇವಳಿಗೆ? ಯಾಕೆ ಹಿಂಗೆ ಆಡ್ತಿದ್ದಾಳೆ? ರಾಕೇಶ, ಹಾಂ ಹೇಳಮ್ಮ. ಅದೇ ತಿಂಡಿ ಆಯಿತು ಬಾಪ, ತಿನ್ನು. ಹೋಯ್ತು ಇವತ್ತು ನೇತ್ರ ನೋಡ್ಕೊಬರಕ್ಕೆ. ಹೌದಮ್ಮ, ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಅವಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗಿಂದು ಹೋಗೇ ಇಲ್ಲ. ಬೇಜಾರು ಮಾಡ್ಕೊಂಡಿದ್ಲು. ಫೋನ್ ಮಾಡಿದ್ಲು ಅವಳು ಬೆಳಿಗ್ಗೆ, ಬರಲೇ ಇಲ್ವಲ್ಲ ನೀವು ನೋಡೋಕ್ಕೆ ಅಂತ. ನನಗೂ ನನ್ನ ಮಗನ ನೋಡೋದು ಆಸೆ ಇರಲ್ವ ಹೇಳಮ್ಮ? ನನಗಂತೂ ಅವ್ನು ಎಷ್ಟೊತ್ತಿಗೆ ನೋಡ್ತೀನೋ ಅನಿಸ್ಬಿಟ್ಟಿದೆ. ಅವ್ನ ಜೊತೆ ಇದ್ಬಿಡ್ಬೇಕು ಅನಿಸ್ಬಿಟ್ಟಿದೆ. ಕರ್ಕೊಂಡು ಬಂದ್ಬಿಡೋಣ ಅಂದರೆ ಏನು ಮಾಡೋದು? ಅವ್ರು ಕಳ್ಸ್ಕೊಡ್ತಾರೆ ಎಷ್ಟು ಬೇಗ? ಅಯ್ಯೋ, ನನಗೂ ಅಷ್ಟೇ ಕಣಪ್ಪ. ಅಯ್ಯೋ, ನನ್ನ ಮೊಮ್ಮಗನ ಯಾವಾಗ ನೋಡ್ತೀನೋ, ನಾನು ಯಾವಾಗ ಇಲ್ಲಿಗೆ ಬರ್ತೀನೋ ಅಂತ ಅನಿಸ್ಬಿಟ್ಟೈತೆ. ಆದರೆ ಏನು ಮಾಡಿ, ಈಗ ಡೆಲಿವರಿ ಆಗಿ ಒಂದು ವಾರ ಆಗಿಲ್ಲ, ಕಳ್ಸ್ಕೊಟ್ಟಾರ. ಅಯ್ಯೋ, ಕಳ್ಸೋಕ್ಕಿಲ್ಲಕ್ಕಂತೆ. ಹೋಗಿ ನೋಡ್ಕೊಬರೋಕು. ನಾನಂತೂ ಹೋಗಕ್ಕಾಕಿಲ್ಲ. ನಿಮ್ಮ ಅಪ್ಪ ಯಾಕೆ ಹೋಗಿ ಸರಳ್ದೆ ಮನ್ಗವ್ರೆ, ಅವ್ರು ಬಿಟ್ಟು ಹೋಗಕ್ಕಾಕಿಲ್ಲ. ಹೋಗು, ನೀನಾರು ಹೋಗ್ಬಿಟ್ಟು ನೋಡ್ಕೊಂಡು ಬರೋಗಪ್ಪ ನನ್ನ ಮೊಮ್ಮಗನ. ಹೌದಮ್ಮ, ಯಾವಾಗ ನನ್ನ ಮಗನ ನೋಡ್ತೀನೋ ಅನಿಸ್ಬಿಟ್ಟಿದೆ ನನಗೆ. ನನಗೂ ಬೇಕನಪ್ಪ. ಅಯ್ಯೋ ದೇವ್ರೆ, ನನ್ನ ಮೊಮ್ಮಗನ ನೋಡೋಕ್ಕಾಯ್ತಿಲ್ವಲ್ಲ, ಬೇಜಾರು ನನಗೆ. ಅವತ್ತೊಂಚೂರು ನೋಡ್ಕೊ ಬಂದಿತ್ತು ಅಷ್ಟೇ. ಸರಿ ಬಾ, ತಿಂಡಿ ಹಾಕ್ಕೊಡ್ತೀನಿ, ತಿನ್ನು. ಇಲ್ಲಿಗೆ ಒಂಚೂರು ತೊಗೊಬಂದ್ಬಿಟ್ಟು ತಿಂತೀನಿ. ಸರಿ. ಇವ್ರಿಗೆಲ್ಲ ತಮ್ಮಂದೇ ಚಿಂತೆ. ಅವನ ಮೇಲೆ ಪ್ರೀತಿ ಇವ್ರಿಗೆಲ್ಲ. ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಸುಮ್ಮನೆ ನಾನಿಲ್ಲಿ ಇರೋದು ಅನಿಸುತ್ತೆ ನನಗೆ. ಅವತ್ತು ಮುತ್ತಜ್ಜಿ ಹೇಳಿದ ನಿಜ ಅನಿಸುತ್ತೆ. ನೇತ್ರ ಅಮ್ಮ ನಮ್ಮ ಅಮ್ಮ ಅಲ್ಲ, ನನ್ನಮ್ಮ ಬೇರೆ. ಅವ್ರು ಎಲ್ಲಿದ್ದಾರೆ? ಅವ್ರು ಯಾಕೆ ನನ್ನ ಬಿಟ್ಟು ಹೋದ್ರು ಇವ್ರ ಜೊತೆ? ಇವ್ರಿಗೆ ಯಾರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ. ತಮ್ಮ ಹುಟ್ಟಿದ ಮೇಲಂತೂ ಬರೀ ಅವನ ಬಗ್ಗೆನೇ ಮಾತಾಡ್ತಿರ್ತಾರೆ. ನಾನು ಇಲ್ಲಿದ್ದರೂ ನನ್ನ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಪ್ರೀತಿನೂ ಮಾಡಲ್ಲ. ಯಾಕಮ್ಮ ನನ್ನ ಬಿಟ್ಟು ಹೋದೆ ನೀನು? ತಿನ್ನಪ್ಪ, ಮತ್ತೆ ತಿನ್ಕೊಂಡು ರೆಡಿ ಆಗುವಂತೆ. ಬಾವ ವಿದ್ಯಾ, ರೆಡಿ ಮಾಡ್ತೀನಿ, ಮತ್ತೆ ಹೋಗುವ ಅಪ್ಪನ ಜೊತೆ. ಅದೇನಮ್ಮ ಬರಲ್ಲ ಅಂತವಳೆ, ಹೋಮಾಗಿ ಬರಿಬೇಕಂತೆ. ನಾನು ಬರೋದಿಲ್ಲ, ನೀನು ಹೋಗು ಅಂತವಳಪ್ಪ. ಯಾಕವ? ಹಾಂ, ತಮ್ಮ ನೋಡೋದಿಲ್ವ ನೀನು? ಅಮ್ಮನ ನೋಡೋಕ್ಕಿಲ್ವಾ? ಯಾವಾಗಲೂ ಅಮ್ಮ ತಮ್ಮ ಅಂತಿದೆ. ಯಾಕೆ ಮಗಳೇ? ಹೋಗು ಬಾ, ರೆಡಿ ಮಾಡ್ತೀನಿ, ಹೋಗ್ಬಿಟ್ಟು ಬರೀವೆ ಅಪ್ಪನ ಜೊತೆ. ಇಲ್ಲ ಅಜ್ಜಿ, ನಾನು ಹೋಗಲ್ಲ. ನನಗೆ ಹೋಮ್ವರ್ಕ್ ಬರೀಬೇಕು ಅಂತ ಹೇಳ್ತಾ ಇಲ್ವಾ ನಿಮಗೆ? ನೋಡಮ್ಮ ಎಷ್ಟು ಹಠ ಮಾಡ್ತಾಳೆ ಅಂತ. ಹಠ ಯಾವುದಕ್ಕೂ ಹಠ. ಒಳ್ಳೆ ಮಾತಲ್ಲಿ ಒಪ್ಕೊಳ್ಳೋದೇ ಇಲ್ಲ ಅವಳು, ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಬರೀ ಹಠ ಮಾಡೋದಂದ್ರೆ ಹಠ ಮಾಡೋದಷ್ಟೇ ಅವಳು ಬುದ್ಧಿ. ಯಾವಾಗ ಒಳ್ಳೆ ಬುದ್ಧಿ ಕಲಿತಾಳೋ ಏನೋ. ಸುಮ್ಮನೆ ತಿನ್ಲ, ನಾನು ಒಪ್ಪಿಸ್ತೀನಿ, ನೀನು ಯಾಕೆ ಮಾತಾಡಿ? ಯಾಕವ ವಿದ್ಯಾ, ಹೋಗು ತಮ್ಮನ ನೋಡ್ಕೊ ಬರೀವೆ. ತಮ್ಮ ಏನು ನೋಡಲ್ವ ನೀನು? ಇಲ್ಲ ಅಜ್ಜಿ, ನಂಗೆ ಹೋಮ್ವರ್ಕ್ ಇದೆ, ನಾನು ಹೋಗಲ್ಲ. ಪ್ಲೀಸ್ ಅಜ್ಜಿ, ನಾನು ಇಲ್ಲೇ ಇರ್ತೀನಿ ನಿನ್ನ ಜೊತೆನೆ. ನೋಡು, ನೇತ್ರಮ್ಮ ಬರಕ್ಕೆ ಹೇಳವ್ರಂತೆ. ಹೋಗ್ಬಿಟ್ಟು ಹೋಗವ ನನ್ನ ಮುದ್ದು ಮಗಳಲ್ವಾ. ತಿಂಡಿ ಆಯಿತು, ಸ್ವಲ್ಪ ರೆಡಿಯಾಗಿ ಬಂದ್ಬಿಡ್ತೀನಿ. ಅವಳು ರೆಡಿ ಮಾಡಿರು. ಯಾಕೆ ಹೇಳಿಗ? ಯಾಕೆ ಹೋಗಲ್ಲ ಅಂತ ಇದು ಏನಾಯ್ತು? ಅಪ್ಪ ಏನಾರು ಅನ್ನ? ಅಪ್ಪ ಏನಂತಾರೆ? ಅಜ್ಜಿ, ನಂಗೆ ಗೊತ್ತು, ನಿಮ್ಗೆ ಯಾರಿಗೂ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ನಿಮ್ಗೆಲ್ಲರಿಗೂ ತಮ್ಮನ ಮೇಲೆ ಪ್ರೀತಿ ತಾನೆ? ಹಾಂ,
ಅವ್ನು ಹುಟ್ಟಿದ್ದಕ್ಕೆ ನನ್ನ ಮೇಲೆ ನಿಮ್ಗೆ ಯಾರಿಗೂ ಇಷ್ಟನೇ ಇಲ್ಲ ತಾನೇ? ಅಯ್ಯೋ, ಯಾರವ ಹಂಗೆಲ್ಲ ಹೇಳ್ಕೊಟ್ರು ನಿನಗೆ? ಯಾರು ಹಂಗೆ ಹೇಳ್ದರು? ತಮ್ಮ ಹುಟ್ಲಿ ಬಿಡ್ಲಿ ನೀನೇ ಅಲ್ವಾ ನನ್ನ ಮೊಮ್ಮಗಳು, ಮೊದಲನೇ ಮೊಮ್ಮಗಳು ಅಲ್ವವ ನೀನು? ಎಲ್ಲ ಗೊತ್ತಜ್ಜಿ, ನಂಗೇನು ಹೇಳಬೇಡ ನೀನು. ನಂಗೆ ಗೊತ್ತು, ನೇತ್ರಮ್ಮ ಏನು ನನ್ನ ಅಮ್ಮ ಅಲ್ಲ, ಅವರು ತಮ್ಮಯ್ಯ ಇದ್ದಾನಲ್ಲ ಅವರಮ್ಮ, ನನ್ನಮ್ಮ ಬೇರೆ. ಯಾರು ನಿಂಗೆ ಇದೆಲ್ಲ ಹೇಳ್ಕೊಟ್ಟಾರು? ಮುತ್ತಜ್ಜಿ ಹೇಳ್ತು ನನಗೆ. ಅಲ್ಲ, ಇವ ಅಮ್ಮಂಗೆ ಏನು ಬಂದಿರೋದು? ಈ ಮಗಿನ ಮನಸ್ಸಿಗೆ ಇಲ್ದೇ ಇರೋದೆಲ್ಲ ತುಂಬಿಟ್ಟು ಹೋಗೋಳಲ್ಲ, ಇವಳಿಗೆ ಏನು ಬಂದಿರೋದು ಅಂತ. ಥೂ, ಬಾಯಿ ಮಣ್ಣಾಕ ಹೋಗು. ಹೊಡೆದು ಬಿಡ್ತೀನಿ ನಾನು ವಿದ್ಯಾ. ನಿನ್ಗೇನು ತಲೆಗಿಲ್ಲ ಕೆಟ್ಟಿದ್ದದ? ನೀನು ಅವಾಗ ಸಣ್ಣೋಳಿದ್ದಾಗಲಿಂದ ಯಾರು ನೋಡ್ಕೋತಾರದು ನಿನ್ನ? ಪಾಪ ನೇತ್ರಮ್ಮ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳೆ. ಯಾವಾಗಲೂ ನಿನ್ನ ಬಗ್ಗೆನೇ ತಲೆ ಕೆಡ್ಸ್ಕೊ ಕೂತಿರ್ತಾಳೆ. ಅವ್ರ ಅಮ್ಮ ಅಲ್ವಂತ ಇವಳು, ಹೇಳತ್ತವಳು ಕೇಳಬಿಡು ಇವಳು. ನೀನು ಹೊಡೆದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನಂಗೆ ಗೊತ್ತು ನೇತ್ರಮ್ಮ ನಮ್ಮಮ್ಮ ಅಲ್ಲ ಅಂತ. ನೋಡ್ಬಿಟ್ಟು ಈಗ ರೆಡಿಯಾಗಿ ನೀನು ಹೋಗ್ಲಿಲ್ಲ ಅಂದರೆ ನಿಮ್ಮಪ್ಪ ಬಂದು ನಾಲ್ಕು ಬಿಡ್ತಾನೆ. ಹೊಡ್ಸ್ಕೋಬೇಕು ಅವ್ನ ಕೆಲೆ. ಹೇಳು, ನೀನು ಹಿಂಗೆ ಹಠ ಮಾಡೋದಕ್ಕೆ ತಾನೇ ಅವ್ನು ಬೈಯೋದು? ಇನ್ನೇನಕ್ಕೆ ಬೈಯೋದು? ಹಠ ಮಾಡ್ತಾಳೆ ಒಂದು ಗಾಡಿಯ. ಬೈದ್ರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅದು ಇದು ಅಂತ ಇಲ್ದಿರೋದನ್ನ ಹೇಳ್ತಾಳೆ. ಏನು ಈ ತಲೆಯಲ್ಲಿ ಆ ಸಣ್ಣ ತಲೆಯಲ್ಲಿ ಅದೇನೇನು ತುಂಬ್ಕೊಂಡಿದ್ಯೋ ಅದೇನೇನು ಕಥೆಯೋ ಕಾಣೆ. ಆಯಿತು ಬಿಡಜ್ಜಿ, ಈಗೇನು ಹೋಗ್ಬೇಕು ತಾನೆ? ಹೋಗ್ತೀನಿ ಬಿಡು. ನಿನಗೂ ನಾನು ಇಷ್ಟ ಇಲ್ಲ ಅಲ್ವಾ ಮನೇಲಿ ಇರೋದು? ಆಯಿತು ಬಿಡು, ನಾನು ಹೋಗ್ತೀನಿ. ಅಯ್ಯೋ ಶಿವನೇ, ಇದು ಯಾಕವ ಹಿಂಗೆ ಗಾಡಿ? ಇದು ಯಾಕವ ಹಿಂಗೆ ಕಲ್ತಿದ್ದಿ ಬುದ್ಧಿಯಾ? ಅವ ಅಮ್ಮ ಏನೇನೋ ಹೇಳ್ಕೊಡ್ಲಂತ ಅವಳು ಮಾತೆಲ್ಲ ಕೇಳ್ಕೊಂಡು ಹಿಂಗೆ ಆಡ್ತಾ ಇದೆಯಲ್ಲ, ಸರಿಯಾ ನೀನು? ಸರಿಯಾ ಹೇಳು. ಬೆಳೆಯೋ ಮಗಳು ಹಿಂಗೆ ಕಲ್ತ್ಕೊಂಡು ಬುದ್ಧಿಯಾ ನೀನು? ಅವ್ರಿಗೆ ಹೇಳೋದು ಕೇಳ್ಕೊಂಡು ನಿಮ್ಮ ಅಮ್ಮನೇ ಅಮ್ಮ ಅಲ್ಲ ಅನ್ನಕ್ಕೆ ಶುರು ಮಾಡಿದ್ಯಲ್ಲ, ಇದು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು? ಓ, ತಮ್ಮ ಹುಟ್ಟಿದ್ಮೇಲೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗದೆ ಅಂತ ಅವನು ನೋಡೋದು ಬೇಡ ಅಂತ ನೀನು ಇದು ಮಾಡಿರೋದು, ನಿರ್ಧಾರ ಮಾಡಿರೋದು? ಸರಿಯಾದವಳು ನೀನು? ನಿಜನೇ ಅಲ್ವಾ ಅಜ್ಜಿ? ಅವ್ನು ಹುಟ್ಟಿದ ಮೇಲೆ ತಾನೇ ನೀವು ಯಾರು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ? ಅದು ನಿಜ ತಾನೇ ಅಜ್ಜಿ? ನನಗೆ ಅವನು ಇಷ್ಟ ಇಲ್ಲ, ನನ್ನ ತಮ್ಮ ನಂಗೆ ಇಷ್ಟ ಇಲ್ಲ, ಆ ಅಮ್ಮನೂ ನಂಗೆ ಇಷ್ಟ ಇಲ್ಲ. ನಂಗೆ ನಮ್ಮ ಅಮ್ಮನೇ ಬೇಕು. ನಿಮ್ಮಮ್ಮ ಅದೇ ಸುತ್ತಕ್ಕೆ ಹೋಗಿದ್ದಾಳೆ, ಎಲ್ಲಿ ತಿರ್ಕೊಂಡು ನಿಂತಿದ್ದಾಳೆ? ಯಾರ ಮನೆ ಹಾಳು ಮಾಡ್ಕೊಂಡು ಮನೆ ಹಾಳಿ ಹೋಗಿ ಹುಡ್ಕೋಬೋಗು ನಿಮ್ಮ ಅಮ್ಮನ. ಹುಡ್ಕೋಗೋದು ಎಲ್ಲಿದ್ದಾಳು ಅಂತ? ಓ, ಒಳ್ಳೆ ಮಾತ್ರ ಕೇಳೋದೇ ಇಲ್ಲ ನೀನು. ಅಮ್ಮ ಅಂತೆ ಅಮ್ಮ, ಭಾರಿ ಹುಟ್ಟಾಗ್ಲೇ ಒಂದಿನ ಮುಗ ತೆಗೆದು ಎಸ್ಬಿಟ್ಟು ಹೋಗಿದ್ಲು. ಏನು ಸಾಕಿ ಸಲ್ಗಿ ಬೆಳೆಸಿದ್ಲಲ್ಲ ಇಷ್ಟುದ್ದ ನಿಮ್ಮಮ್ಮ ಅಂತೆ ಅಮ್ಮ. ಹೋಗು ಹೋಗು, ಅವಳ ಬುದ್ಧಿನೇ ಕಲ್ತಿದ್ದೀಕಂತೆ. ನೀನು ನೆಟ್ಟಗೆ ಬುದ್ಧಿ ಕಲ್ತಿದ್ಯಾ? ಅವಳ ರಕ್ತಾನೆ ಅಲ್ವಾ? ಅವಳ ಬುದ್ಧಿನೇ ಬಂದ್ಬಿಡೋದು ನಿನಗೆ. ಅಜ್ಜಿ ತಾಳ್ಬೇಡ ನೀನು. ಹೋಗಂಗಿದ್ರೆ ಹೋಗು, ಇಲ್ಲಾಂದ್ರೆ ಹೋಗು. ಅದೇನು ಬರ್ಕೋಬೇಕು ಅಂದ್ರೆ ಬರ್ಕೋಗು. ವಿದ್ಯಾ, ರೆಡಿನಾ? ಬರ್ತೀಯಾ ಬರಲ್ವಾ? ಬರ್ತೀನಿ. ಅಲ್ಲ, ಹೆಂಗೆ ಮಾತಾಡ್ತಾಳೆ ನೋಡಿ ಇವಳು. ಹಾಳು ಮುದುಕಿ ಏನೇನು ತುಂಬಿಬಿಟ್ಟು ಹೋಗಿದ್ದಾಳಪ್ಪ ಈ ಹೆಣ್ಣಿನ ತಲೆಯಲ್ಲಿ. ಅಯ್ಯೋ, ಅದೇನು ಕತೆಯೋ ಅದೇನೋ ಕಾಣಕಂತ ಹೋಗು. ಇಷ್ಟು ದಿನ ಅಮ್ಮ ಅಮ್ಮ ಅಂತ ನೇತ್ರ ಮೇಲೆ ಪ್ರಾಣನೇ ಬಿಡ್ತಿದ್ದಿದ್ದು. ಇವತ್ತು ನನ್ನ ಅಮ್ಮ ಅಲ್ಲ ಅವಳು, ನಮ್ಮ ಅಮ್ಮ ಬೇಕು ನನಗೆ ಅಂತ ಕೂತವಳಲ್ಲ. ಏನು ಮಾಡೋದು? ರಾಕೇಶಂಗೆ ಹೇಳಿದ್ರೆ ಬುಟ್ಟನವ. ಅಯ್ಯೋ, ಕಾಣಕಂತ ಹೋಗು.